ಅಲ್ಲೇ ಮದುವೆ ಆಗಿರೋ ಮಗ ಇದ್ದಾರಾ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ಮ ಆಲೆ ಮದುವೆ ಬಂದಿರೋ ಮಗ ಇದ್ದಾನ? ಮದುವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ಮ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕೆ ಅದೇನು ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನು ಸರ್, ಆರಾಮಾಗಿದ್ದೀರಾ? ನಮಗೆ ನಮ್ದು ಮದುವೆ ಎಲ್ಲ ಆಗಿದೆ ಸರ್. ನಮಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟಲ್ಲಿ ಸತ್ತೋದ್ರು ಸರ್. ನಮಗೂ ಮದುವೆ ಆಗಿದೆ, 2 ಮಕ್ಳಿದ್ದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ನೋಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ ಅಮ್ಮ ದೆಂಗ್ತಾರೆ ಮಾಡ್ಕೊಂಡು. ಯಾರು ಹೇಳಿ? ಊಟ ಆಯ್ತಾ ಅಂಕಲ್? ಯಾರು ಹೇಳಿ? ನಾನು ವಂಜಾಕ್ಷಿ ಅವ್ರ ಮಗಳು. ಬೆಳಗ್ಗೆ ಫೋನ್ ಮಾಡಿದ್ವಲ್ಲ. ಅದೇ ಗಂಡ ತೀರೋದಲ್ಲ ನಿಮ್ಮ ಅಮ್ಮಗೆ. ಅಂಕಲ್ ಆ ತರ ಮಾತಾಡ್ಬೇಡಿ ಅಂಕಲ್, ಆ ತರ ಮಾತಾಡ್ಬೇಡಿ ಅಂಕಲ್. ಏನ್ ಯಾಕೆ? ಅಲ್ಲ, ನಮ್ಮ ಮಮ್ಮಿ ಮಾತಾಡ್ತದಂತೆ, ವಂಜಾಕ್ಷಿ ಅವರು. ವನಜಾಕ್ಷಿ? ಮೀನಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ನೀರಗ ಬಾಳ ಹಣ್ಣು, ಏಳೆ ಮಕರಂದನ ನೀರದ ಬಾಳಲ ಹಣ್ಣು, ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ನನ್ನ ಕಣ್ಣು. ಸರ್, ಓ ಏನ್ ಮಾಡ್ತಿದ್ದೀರಾ ಸರ್? ಈಗ ಊಟ ಮಾಡೋಣ ಅಂತ ಕೂತಿದ್ದೀನಮ್ಮ. ನಾನು ವಂಜಾಕ್ಷಿ, ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್. ಅದೇ ಇದ್ರಾಗೆ ಇದು ಅಕ್ಕ, ರಣಧೀರ ಪಿಕ್ಚರಾಗೆ ಆ ವಾರ್ಡ್ ಐತಲ್ಲ, ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮಲಿಕೊಂಬಿಡಕ್ಕ ನೀನು. ಯಾಕೆ? ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕರ ದೊಡ್ಡರ ಗೊತ್ತಿಲ್ಲ. ಖಂಡಿತ 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 ನಮಗೆ ಫೋನ್ ಮಾಡ್ಬೇಡಿ. ನಾನು ಹೇಳಿದ್ನಲ್ಲ, ನನಗೆ ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡೋಣ? ಬಾ, ಇಬ್ರು ಲವ್ ಮಾಡೋಣ. ನನಗೆ ಗಂಡಿಲ್ಲ, ನಿನಗೆ ಹೆಂಡತಿ ಇದ್ದಂಗಿಲ್ಲ, ಇದ್ರು ಸತ್ತಂಗೇನೆ. ಇಬ್ರು ಬರ್ರಿ, ನಾನಿಬ್ರು ಸೇರ್ಕೊಂಡು ಲವ್ ಮಾಡೋಣ. ನನ್ ಮಗಿಗೊಂದು ಬಾಳ್ ಕೊಡೋಣ. ನಿನ್ನ ಹೆಸರು ಸೇರಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ. ನೀನು ಬಂದು ನನ್ ಮಗಳಿಗೊಂದು ಎಜುಕೇಶನ್ ಕೊಡ್ಸು, ಆರಾಮಾಗಿರು. ನಿಮ್ಮ ಮಗಳ ಕೈ ಕೊಡಿ. ಮಗಳು ಕೈಲ? ಹಲೋ, ಹೇಳಿ ಅಂಕಲ್. ಬಾಳ್ ಕೊಡ್ಬೇಕ ನಿಮ್ಮ ಅಮ್ಮಗೆ ಅಂಕಲ್? ಏನಂಕಲ್? ನಿಮ್ಮ ಅಮ್ಮಗೆ ಬಾಳ್ ಕೊಡ್ಬೇಕಾ? ನಾನು ನೀವೇನ್ ಹೇಳ್ತೀನಿ ನಂಗೆ ಗೊತ್ತೈತೆ ಅಂಕಲ್. ನಾನು ಓದ್ಕೊಬೇಕು, ಮಮ್ಮಿ ಕೈ ಕೊಡ್ತೀನಿ ನೋಡಿ. ಓದ್ಕೊಂತ ಇದ್ದೇನಮ್ಮ? ಕೊಡಮ್ಮ. ಹಲೋ. ಹಲೋ, ಹೇಳ್ ಜಾನು. ಜಾನು? ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಅಲ್ಲ. ನೀನು ಫೋಟೋದಲ್ಲಿ ಅಷ್ಟು ಅಪ್ಪ ಚೆನ್ನಾಗಿದ್ಯಲ್ಲ, ನೀನ್ ಬಟ್ಟೆ ಬಿಚ್ಬಿಟ್ರಿ, ನೀನ್ ಎಷ್ಟು ಅಪ್ಪ ಇರ್ಬೇಕು ನೀನು. ಅದಕ್ಕೆ ನಾನು ನಿನ್ ತುಂಬಾ ನೋಡ್ಬೇಕು ಅಂತ, ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿದ್ರು ಅದ್ರಾಗೆ? ಇಲ್ಲ ಇಲ್ಲ, ನನ್ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು. ನಾನು ನೀನು ಸೇರ್ಬೇಕಾಗಿತ್ತಲ್ಲ ರೀ, ಅದಕ್ಕೆ ನನ್ಗೇನು ಆಗಿಲ್ಲ. ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನಿನ್ನೆ ನೋಡಿ, ಆ ಪ್ಯಾಂಟು, ಆ ಶರ್ಟು, ಆ ನಿನ್ ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು, ಹಬ್ಬ ಹಬ್ಬ ಹಬ್ಬ, ನನಗೆ ತುಂಬಾ ರಾತ್ರಿ ಎಲ್ಲ ಡಿಸ್ಟರ್ಬ್ ಆಗಿದೆ. ನನಗೆ ನಿದ್ದೆನೇ ಬಂದಿಲ್ಲ. ಬರ್ಲಿಲ್ವಾ? ಇಲ್ಲ. ಇದು ಡ್ರಿಂಕ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು, ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಮ್ಬೇಕಾದ್ರೆ ಲೈಟ್ ಆಗಿ ಸ್ವಲ್ಪ. ಬೀರು ಬ್ರಾಂತಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು. ರಾಜ ಅನ್ನೋದು ಏನೋ ಬರುತ್ತಲ್ಲಪ್ಪ ಇದು ಪಾಕಿಟ್ ಅಲ್ಲಿ, ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? 1 2 ಅಲ್ಲ 4. ಅವ್ರು ಹೋಗಿರೋದು ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ, ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಅರ್ಜೆಂಟ್ ಆಗಿ? ಯಾಕಕ್ಕ ನಿಮ್ಗೆ ನಾನು ಇನ್ನೇನ ಫೋನ್ ಮಾಡೋದಿದ್ನ? ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಆ ಕಣ್ಣು
ಗ್ಯಾಸ್ಟ್ರಿಕ್ ಬೇರೆ ಆಗಿದೆ. ಪಾಪು ಗ್ಯಾಸ್ಟ್ರಿಕ್ ಮಾತ್ರೆ ಕೊಡು. ಮಗ ಈಗಲೇ ತರಬೇಡ ತಳಿ ಊಟನ ಮಗ ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ಕವನಜಾಕ್ಷಿ ನಿನ್ನ ಮೇಲೆ ಕಣ್ಣು ಆ ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ. ಪಾಪು ಗ್ಯಾಸ್ಟ್ರಿಕ್ ಮಾತ್ರೆ ಕೊಡು. ಮಗ ಈಗಲೇ ತರಬೇಡ ತಳಿ ಊಟನ ಮಗ ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ಜಾನು ಜಾನ್ ಅಮ್ಮ ಹೇಳ್ ಜಾನು. ನೀನು 4 ರಾಜ ಪಾಕೆಟ್ ಕುಡಿಯೋದು. ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್ 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ ನಿಮಗೆ. 4 ರಾಜ ಪಾಕೆಟ್ ಅಂದ್ರೆ ಯಾವ್ದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಕುಡಿಯೋದ್ ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ. ಆಮೇಲೆ ಕೆಟ್ಟದು ಏಕ ಇದು ಇದೆಂತದ್ದು ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸೋಳೆ ಮಗನೆ, ನಿನ್ ಮನೆ ಹಾಳಾಗೋಗ. ನೀನ್ ಹೋಗೋದಾರೆ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗನೆ. ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿರೋದು ಯಾರು? ನೀನ್ ಎಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿರೋದು ನೀನ್ ಎಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ದೇನೋ? ಮಾತಾಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಟ ಬರುತ್ತೆ ಅಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ಗೊಜ್ಜಗ್ ನನ್ ಮಗನೆ. ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣ ಲಲ್ಲಿ ಬಸ್ ಹುಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಹಾಡು ಹೇಳ್ತೀಯ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ. ಅವಳ್ತ ದೋಚ್ಕೊಂಡ್ ಹೋಗ್ಬಿಡೋಣ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡೋಣ. ಇನ್ನೊಂದ್ 2 ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನೋ? ಗೊಜ್ಗ ಗೊಜ್ಜಗ್ ನನ್ ಮಗನೇ. ಗೊಜ್ಜಗ್ ನನ್ ಮಗನೇ. ನಿಮ್ಮ ಅವ್ನ್ ನಿನ್ ತಾಯನಕ್ಕೆ ನಿಂದೇನ್ ನನ್ಗೆ ಇವತ್ತು ಹೇಳ್ತೇನೆ. ನಿಮ್ಮ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಅಷ್ಟೊತ್ತಿಗೆ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾಕ್ಲು ಮುಂದೆ. ನಿಮ್ ಬಾಕ್ಲು ಬಂದು ಮನೆ ಮುಂದೆ ಚಿನಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ? ಬಿಟ್ಟಿದಾಗ ಕುಡಿದು ಬಿದ್ದಿದ್ದಲ್ಲಿ 10-11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ ನೀನ್ ನೋಡಲ್ಲ. ಗೊಜ್ಗ ಬಂದಿದ್ದೀನಿ ನಿನ್ ಮಕ ನೋಡು. ಗೊತ್ತಲ್ಲ ಬಾಯಿ ಚಿನಾಲಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತೈತೆ ಮುಚ್ಕೊಂಡೆ ಚಿನಾಲಿ. ನಿಮ್ಮ ಅಮ್ಮನ ನಾಡ ನೀನ್ ಎಷ್ಟು ಹಾಳು ಮಾಡಿದ್ ಬಂದಲ್ಲ. ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ ಅದೆಲ್ಲ ಊದ್ಕೊಂಡೈತೆ. ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು. ಇಷ್ಟಲ್ಲಿ ನಿಂಗೆ ಆಪರೇಷನ್ ಮಾಡ್ತಾರ ನೋಡು. ನಿಂಗೆ ಇಲ್ಲ ಲಕ್ಕ ಹೊಡಿತಿದ್ದಾರೆ. ಅಮ್ಮ ನಿನ್ನಂತರ 5 ಜನ ತೆಗ್ದು ಆಚೆಗೆ. ಅಯ್ಯೋ ನಿನ್ ಎಂಡ್ರು ಇರ್ತೀಯ ಫಸ್ಟು. ನೀನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸದ್ ಮರ್ತ್ಬಿಟ್ಟಿದ್ಯಾ? ಒಪ್ಪಾರಾಗೆ ಚೊಳೆಗೆ ಗೊಜ್ಜಗ್ ನನ್ ಮಗನೇ. ಮುಂದೆ ಗೊಜ್ಜಗ 8 ಜನ ಎಸಿತಾನಂತೆ. ಎಂಡ್ರನ್ನ ಕ್ಲೀನ್ ಆಗಿ ಅದ್ಭುತ ಇಟ್ಕೊಳಕ್ ಬರಲ್ಲ. ಅದಕ್ಕೆ ನಿಮ್ ಅಮ್ಮನ ಕಣ್ಕಂಡ್ರಿಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮನ್ ತಿರ್ಗಾದ್ ನಾಯಿ ತಿರ್ಗದಂಗ್ ಕೊಟ್ಟಾರ. ಅರ್ಧ ಬರ್ದಾಗ ದುಡ್ಡು ಕೊಟ್ಟೋಗ ನಿಮ್ಗೆ. ನೀನ್ ಗಂಡ್ಸತ್ ಮುಂಡ್ಯಾರ ನಿನ್ನಂತ ಗಂಡ್ಸತ್ ಮುಂಡ್ಯಾರ ಹುಡಿಕೊಂಡ್ ಹೋಗಲ್ಲ. ಅರ್ಧ ದುಡ್ಡು ಕಿತ್ಕೊಂಬರಕ್ಕೆ. ನಿನ್ಗ್ ನನ್ ಉಚ್ಚ ಉಯ್ದು ಬಿಡ್ತೀನಿ ಬಾಯೊಳಿಕೆ. ಮಗನೇ ಅಗ್ಲಿಸ್ಬಿಡ್ತೀನಿ ನಿನ್ಗೆ. ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲ ಯೋಲೆಲ್ಲ ಹಾಕಿ ಉಚ್ಚೆ ಉಯ್ದು ಮೂಗೊಳಿಕೆ ಬಾಯಳಿಕೆ ತಿನ್ಬಾರ್ದು. ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು. ಅನ್ನ ತಿನ್ನ ಮಾತಾಡೇ ಚಿರಾಲಿ. ಇವತ್ತು ಅನ್ನ ತಿನ್ನಲ್ಲ. ನನ್ ಗ್ಯಾಪ್ ಮುಸ್ಕರಲ್ಲ. ಇವತ್ತು ನಾನು ಯೋಲ್ ತಿಂದಂಗ್ ಕಳ್ಳ ಕಾಳು ಕಡ್ಡಿ. ಇವತ್ತೇನ್ ಮಾಡೋರೆಲ್ಲ ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಆರಾಮಾಗಿರು ಅಂತ ನಾನು ಹೇಳ್ತಿರೋದು. ಮಗ ಸೊಸೆನು ಆಮೇಲೆ ಹಳೆಯ ಮಗ ಬಂದು ಡೈರಿನಾಗ ಉಯ್ಸ ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಹೇಳಿಸ್ಕೊಂಡು ಊರ್ ಬಿಟ್ಟು ಹೆರಿಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹ ಬಳ್ಳಾಪುರ ಕಣ. ಹಲೋ ಎಲ್ಲಿದ್ದೀರಾ? ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಭಜನಂ ಧ್ಯಾಯ ಸರ್ವವಿಘ್ನೋಪ
ಶಾಂತಿಯೇ ಕಂದ. ಯಾರು ಸ್ವಾಮಿಗಳ? ಹಾ ಕಂದ. ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೀನ್ ಏನ್ ಹೋಗಿದ್ದು ಕಂದ? ಹೆಣ್ಣು ಹೊಡೆಯವರೆಗೆ ಹೋಯ್ತು. ಏನಾಯ್ತು? ಮುಚ್ಚೋ ಮದಾಂಧ. ಹೆಣ್ಣು ಗಂಡು ಏನಾಕೆ ನಮ್ಮ ಅಪ್ಪ ಅಮ್ಮನೆ ಮದಾಂತ ಅಂತಿಲ್ಲ, ಈಗ ಮಿಟ್ರಿ ಬಿಟ್ಟಿಲ್ಲ ನಾನು. ಹೇಳಿ. ಹೆಣ್ಣು ಗಂಡು ನೀನ್ ನೋಟ ಮಾಡಕ್ ಹೋಗಿದ್ದು, ನೀವ್ ಹೆಣ್ಣಿನ ಕಡೆ ಅಲ್ವನೋ? ಹಾ ಸರಿ, ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮದಾಂಧ? ಅಯ್ಯೋ ನಿಂತ ಏನಾಕೆ ಬೈ ಎಷ್ಟು ಬೈತೆ. ಲಾಸ್ಟಿಗೆ ಹೋದ ಕೈಯಲ್ಲಿ ಹೋಗೋದ ಮಗನ ಇಟ್ಟು ಯಾಕಂತ ಅಯ್ಯೋ ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿದ್ದು ನೆರವನ್ನು ಬಂದು ನಾನು ತುಮಕೂರಿಗೆ ಬಂದು ನಿನ್ನೆ ಊರಿಗೆ ಬಂದು ನಿಮ್ಗೆ ಎಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ, ನಿನ್ನ ಮನೆಯದ ಮದುವೆ ಮುಂಜಿ ಕಾರ್ಯ ಮತ್ತು ಮಠ ಮಾರಿಯ ಎಲ್ಲೋಕೆಲ್ಲ ಒಳ್ಳೇದು ಮಾಡಿ, ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ, ನಿಮ್ಗೆ ಹೋಗೋ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಂದರ್ಯ ಮಾಡಿಕೊಂಡು ನೀವೆಲ್ಲ ಮಾತಾಡ್ಬೇಕಾರೆ. ಸರ್ ನಮಸ್ತೆ, ನಾನು ನಾಗರಾಜು ಸರ್. ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಹೋಯ್ತು ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ, ಅದಕ್ಕೆ ಖಂಡಿತ 25 ತಾರೀಕು ತಿರ್ಗಾ ಹೇಳಿಲ್ಲ ಪಳ್ಳಿಲ್ಲ ಅನ್ಕೊಂಬೇಡ್ರಿ. ಬರ್ತಿದೆ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ, ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ, ಟೈಮ್ ಬಂದಾಗ ಮಾಡ್ಲೇಬೇಕು. ನಾವು ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು, ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ನಂದೇ, ನಾವು ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವ್ ನೋಡಿ 1 ವರ್ಷ ಎರಡು ಮಾಡಿ ಇನ್ನೊಂದು ತಿಂಗಳು ಕಳೆದ್ರೆ 2 ಮದುವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದು ಇಲ್ದಲೆ ಇಲ್ಲಿ ಆಗ್ಬೇಕು ಸ್ವಾಮಿ. ಇದು ಮದುವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ವಿ ಈ ಕಾಲದಾಗೆ ಮನೆ ಕೈ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ಮೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ? ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಆಗ ಮರ್ಬಿಟ್ಟಿದ್ದೀಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ಅದು ತುಂಬ್ಕೆ ಬರ್ತಾರಲ್ಲ ಅಲ್ಲ. ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣಿಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ಆತಂಗೆ. ನಮ್ ಸುಣ್ಣ ಮಾರ್ತಾತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು. ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬ್ರೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ?
ಅಮ್ಮನ ಹಾಕಿ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ